ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ 10 ದಿನ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿಯಾಗಿದೆ ಕುಟುಂಬ. ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಕೂಡ ಭೇಟಿಯಾಗಿದ್ದಾರೆ. ತಾಯಿ ಮೀನಾ, ಸಹೋದರ ದಿನಕರ್, ತೂಗುದೀಪ್ ಕೂಡ ಭೇಟಿಯಾಗಿರುವಂತಹದ್ದು. ತಾಯಿಯನ್ನ ನೋಡ್ತಾ ಇದ್ದಂತೆ ಗಳಗಳನೆ ಕಣ್ಣೀರಿಟ್ಟಿದ್ದಾರೆ ನಟ ದರ್ಶನ್. ದರ್ಶನ್ ಅವರನ್ನ ಸಂತೈಸಲಿಕ್ಕೆ ತಾಯಿ ಮೀನಾ ಮುಂದಾಗಿದ್ದಾರೆ. ಇದು ಕಷ್ಟಕಾಲ, ಧೈರ್ಯದಿಂದ ಇದೆಲ್ಲವನ್ನು ಕೂಡ ಎದುರಿಸುವಂತೇಳಿ ಮಗನಿಗೆ ಸಲಹೆ ಕೊಟ್ಟಿದ್ದಾರೆ. ಆರೋಗ್ಯದ ಕಡೆ ಗಮನ ಇರಲಿ ಅಂತ ಕೂಡ ಧೈರ್ಯವನ್ನ ಹೇಳಿದ್ದಾರೆ ತಾಯಿ ಮೀನಾ ಅವರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿಯಾಗಿದೆ ಕುಟುಂಬ. ಕಳೆದ ವಾರವಷ್ಟೇ ವಿಜಯಲಕ್ಷ್ಮಿ ಮತ್ತು ಅವರ ಮಗ ದರ್ಶನ್ ಅವರನ್ನ ಭೇಟಿ ಮಾಡಿದ್ರು. ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಮೇಲೆ ಸ್ವಲ್ಪ ಲವಲವಿಕೆಯಲ್ಲಿ ದರ್ಶನ್ ಅವರಿದ್ರು. ನಮ್ಮ ಕುಟುಂಬದವರನ್ನು ಹೊರತುಪಡಿಸಿ ಮತ್ತಾರನ್ನು ಕೂಡ ನನ್ನ ಭೇಟಿಗೆ ಕಳುಹಿಸಿಕೊಡಬೇಡಿ ಅಂಥೇಳಿ, ಅವಕಾಶವನ್ನು ಕಲ್ಪಿಸಬೇಡಿ ಅಂಥೇಳಿ ಸಿಬ್ಬಂದಿಗಳಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಇವತ್ತು ತಾಯಿ ಜೊತೆಗೆ ಸಹೋದರ, ಹೆಂಡತಿ ಮತ್ತು ಮಗ 4 ಜನ ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರೆ. ದರ್ಶನ್ ಅವರ ಸ್ಥಿತಿಯನ್ನು ಕಂಡು ತಾಯಿಯವರು ಮರುಗಿರುವಂತಹದ್ದು. ದರ್ಶನ್ ತಾಯಿ ಮರುಗಿದ್ದಾರೆ. ಜೊತೆಗೆ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನೀನು ತಾಳ್ಮೆಯನ್ನು ಕಳೆದುಕೊಳ್ಬೇಡ, ಆರೋಗ್ಯದ ಕಡೆ ಗಮನ ಕೊಡು, ಇದು ಕಷ್ಟ ಕಾಲ, ಧೈರ್ಯದಿಂದ ಎಲ್ಲವನ್ನು ಕೂಡ ಫೇಸ್ ಮಾಡು ಅಂಥೇಳಿ ತಾಯಿ ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು. 10 ದಿನಗಳ ಬಳಿಕ ತಾಯಿ ಮತ್ತು ಸಹೋದರ ಇವತ್ತು ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಅವರನ್ನು ಭೇಟಿಯಾಗ್ಲಿಕ್ಕೆ ಬಂದಿದ್ದಾರೆ. 4 ಜನ ಇವತ್ತು ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರೆ. ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನು ನೋಡಿ ದರ್ಶನ್ ಅವರ ತಾಯಿ ಮರುಗಿರುವಂತಹದ್ದು. ಜೊತೆಗೆ ಅವರ ಸಹೋದರನು ಕೂಡ ಬೇಜಾರಾಗಿದ್ದಾರೆ. ಜೊತೆಗೆ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, ಏನಾಯಿತು ದರ್ಶನ್ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು, ದರ್ಶನ್ ಅವರ ತಾಯಿ ಏನು ಹೇಳಿದ್ರಂತೆ ದರ್ಶನ್ಗೆ ಅಂತ? ಪ್ರೇಮ್, ಖಂಡಿತ ಈಗಾಗಲೇ ಬೆಳಿಗ್ಗೆ 9:45ಗೆ ಜೈಲಿನ ಒಳಗಡೆ ದರ್ಶನ್ ಕುಟುಂಬ ಹೋಗಿರುತ್ತದೆ. ಅಂದರೆ ದರ್ಶನ್ ಅವರ ತಾಯಿ ಮತ್ತು ತಮ್ಮ ಜೊತೆಗೆ ವಿಜಯಲಕ್ಷ್ಮಿ ಮಗ 4 ಜನ ಜೈಲಿಗೆ ಭೇಟಿ ಕೊಟ್ಟಿದ್ರು. ಸುಮಾರು 1 ಗಂಟೆಗಳ ಕಾಲ ಜೈಲಿನ ಒಳಗಡೆ ದರ್ಶನ್ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗಷ್ಟೇ ಜೈಲಿನ ಒಳಗಡೆ ದರ್ಶನ್ ಅನ್ನು ನೋಡಲು ಒಳಗಡೆ ಒಂದು ಕುಟುಂಬ ಹೋಗಿದೆ. ಹಾಗಾಗಿ ಈಗಾಗಲೇ ಕುಟುಂಬವನ್ನು ನೋಡಿದ ತಕ್ಷಣ ಒಂದು ಕಡೆಗೆ ತಾಯಿಯನ್ನು ನೋಡಿದ ದರ್ಶನ್ ಕಣ್ಣೀರನ್ನು ಹಾಕಿರುವಂಥದ್ದು. ಜೊತೆಗೆ ದರ್ಶನ್ ಜೊತೆಗೆ ತಾಯಿಯೂ ಸಹ ಕಣ್ಣೀರು ಹಾಕಿದ್ದಾರೆ. ಜೊತೆಗೆ ದರ್ಶನ್ಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ತಾಯಿ ಮಾತಾಡಿರುವಂಥದ್ದು. ಹಾಗಾಗಿ ಇನ್ನು ಏನೂ ಆಗಲ್ಲ, 3 ತಿಂಗಳು ತಡ್ಕೊಳ್ಳಿ, ಎಲ್ಲವೂ ಸರಿ ಹೋಗ್ತದೆ ಅನ್ನೋ ಮಾತನ್ನು ದರ್ಶನ್ ಹೇಳ್ತಾ ಬರ್ತಾ ಇದ್ದಾರೆ. ಪ್ರತಿ ಬಾರಿ ಭೇಟಿಯಾದಾಗ್ಲೂ ಕುಟುಂಬ ವಿಜಯಲಕ್ಷ್ಮಿ ಮತ್ತು ಮಗನಿಗೂ ಸಹ ಅದೇ ಧೈರ್ಯವನ್ನು ತುಂಬಿದ್ರು. ಹಾಗಾಗಿ ಇತ್ತೀಚೆಗೆ ಅಂದರೆ ವಿಜಯಲಕ್ಷ್ಮಿ ಮತ್ತು ಮಗ ಭೇಟಿಯಾಗಿ ವಾಪಸ್ ಬಂದ ನಂತರನೂ ಸಹ ಸಾಕಷ್ಟು ಒಂದು ರೀತಿ ಮೌನಕ್ಕೆ ಶರಣಾಗಿದ್ದರು. ಜೊತೆಗೆ ಸಹ ಕೈದಿಗಳ ಜೊತೆನೂ ಹೆಚ್ಚಿಗೆ ಮಾತನಾಡ್ತಿರಲ್ಲ. ಆದರೆ ಇವತ್ತು ಎಲ್ಲೋ ಒಂದು ಕಡೆಗೆ ತಾಯಿಯನ್ನು ನೋಡಿದ ನಂತರ ಸ್ವಲ್ಪ ಮಟ್ಟಕ್ಕೆ ದರ್ಶನ್ಗೆ ನಿರಳ ಆಗಿರ್ತದೆ. ಜೊತೆಗೆ ಒಂದು ಸಮಾಧಾನ ಆಗಿರುವಂಥದ್ದು. ಅಂದರೆ ತಾಯಿಯನ್ನು ನೋಡಿದ ಇಂಥವ್ರಿಗೂ ಸಹ ಒಂದು ರೀತಿ ತಾಯಿಯ ಮಡ್ಲಲ್ಲಿ ಒಂದು ಸ್ವಲ್ಪ ಮಾತುಕತೆ ಮಾಡಿದಾಗ ಆ ತಾಯಿಯ ಒಂದು ಸಾಂತ್ವನ, ಒಂದು ಧೈರ್ಯ ಕೊಡುವಂಥ ಕೆಲಸ ಆಗ್ತದೆ. ಹಾಗಾಗಿ ಇನ್ನೂ ಜೈಲಿನ ಒಳಗಡೆ ಇದ್ದಾರೆ. ಇನ್ನೂ ಅರ್ಧ ಗಂಟೆ ನಂತರ ಅವರು ಆಚೆ ಬರೋ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಇನ್ನೂ ಈಗಾಗಲೇ ಏನು ಬೆಳಿಗ್ಗೆನೇ ಬಂದಿರೋದ್ರಿಂದ ಅವರಿಗೆ ಬೇಗ ಭೇಟಿಗೆ ಅವಕಾಶ ಸಿಕ್ಕಿರಲ್ಲ. ಹಾಗಾಗಿ ತಡವಾಗಿ ಒಳಗಡೆ ಹೋಗಿರುವಂಥದ್ದು. ಪ್ರೇಮ್, ಪ್ರಮುಖವಾಗಿ ಎಷ್ಟು ಗಂಟೆಗೆ ಭೇಟಿ ಮುಗಿಬಹುದು ಅಂಥೇಳಿ ಈಗ ಪೊಲೀಸ್ ಸಿಬ್ಬಂದಿಗಳು ಎಷ್ಟು ಗಂಟೆಗಳ ಕಾಲ ಅವ್ರ ಜೊತೆಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಪ್ರೇಮ್, ಖಂಡಿತವಾಗೂ ಯಾರೇ ಕೈದಿಗಳು ಭೇಟಿಗೆ ಹೋದರೂ ಸಹ 15 ನಿಮಿಷ ಕೊಡ್ತಾರೆ. ಆದರೆ ಇವರು ಜೈಲಿನ ಮುಖ್ಯ ದ್ವಾರದ ಬಳಿ ಹೋದಾಗ ಇವರಿಗೆ ಅಂದರೆ ದರ್ಶನ್ ಒಳಗಡೆಯಿಂದ ಬರಬೇಕಾಗಿರೋದ್ರಿಂದ 1 ಗಂಟೆ ತಡ ಆಗಿದೆ. ಆ ನಂತರ ಈಗ ಒಳಗಡೆ ಹೋಗಿರುವಂಥದ್ದು. ಅಂದರೆ ಇವರು ಹೋಗಿ ಅಟ್ಲೀಸ್ಟ್ ಒಂದು 20ರಿಂದ 30 ನಿಮಿಷ ಅವಕಾಶ ಮಾಡಿಕೊಡ್ತಾರೆ. ಯಾಕಂದರೆ 4 ಜನ ಒಳಗಡೆ ಹೋಗಿರೋದ್ರಿಂದ ಸ್ವಲ್ಪ ತಡ ಆಗ್ಬೋದು. ಹಾಗಾಗಿ 30 ನಿಮಿಷ ನಂತರ ಅವರು ಮಾತುಕತೆ ಮುಗಿಸಿ ವಾಪಸ್ ಬರಬೇಕಾಗ್ತದೆ. ಹಾಗಾಗಿ 30 ನಿಮಿಷಗಳ ಕಾಲ ಈಗ ಹೋಗಿ 10 ನಿಮಿಷ ಆಗಿದೆ. ಇನ್ನು 20 ನಿಮಿಷ ನಂತರ ಅವರು ಹೊರಗಡೆ ಬರಬೇಕು. ಹೊರಗಡೆ ಬಂದ ನಂತರ ಅವರು ಅಲ್ಲಿನ ಬೇರೆ ಪೊಲೀಸು ಮತ್ತು ಅಲ್ಲಿನ ಜೈಲಾಧಿಕಾರಿಗಳ ಬಳಿ ಏನಾದರೂ ಮಾತಾಡ್ತಾರಾ ಅಥವಾ ನೇರವಾಗಿ ವಾಪಸ್ ಬರ್ತಾರಾ, ಅದು 45-50 ನಿಮಿಷ ಒಳಗಡೆ ಆಚೆ ಬರುವಂಥದ್ದು. ಹಾಗಾಗಲೇ ದರ್ಶನ್ಗೂ ಸಹ ಒಂದು ಧೈರ್ಯ ಬಂದಿದೆ. ಅಂದರೆ ತಾಯಿ, ತಮ್ಮ ಮತ್ತು ಪತ್ನಿ, ಮಗ 4 ಜನ ಬಂದಿರೋದ್ರಿಂದ ಇವತ್ತು ದರ್ಶನ್ ಒಂದು ರೀತಿ ನಿರಾಳ ಆಗ್ಬೋದು ಅಂತ ಎಂದು ಮೌನಕ್ಕೆ ಶರಣಾಗಿದ್ದವರು ನಾಳೆಯಿಂದ ಸ್ವಲ್ಪ ಆಕ್ಟಿವ್ ಆಗ್ತಾರಾ ಜೈಲಲ್ಲಿ ಅನ್ನೋ ಪ್ರಶ್ನೆ ಮೂಡ್ತಾರಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.